ನಮಸ್ಕಾರ ಸ್ನೇಹಿತರೆ, ನೀವು ಜೀವನದಲ್ಲಿ ಯಶಸ್ಸು ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತೀರಾ. ಪಾಸಿಟಿವ್ ಥಿಂಕಿಂಗ್ ಅನ್ನು ಕೂಡ ಮಾಡ್ತೀರಾ, ಅಫರ್ಮೇಷನ್ಸ್ ಅನ್ನು ಕೂಡ ಹೇಳ್ತೀರಾ. ಆದರೂ ನಿಮ್ಮ ಜೀವನದಲ್ಲಿ ಹಣ, ಆರೋಗ್ಯ, ಸಂಬಂಧಗಳು ಎಲ್ಲವೂ ಕೂಡ ಸರಿಯಾಗಿ ಬರೋದೇ ಇಲ್ಲ ಅಲ್ವಾ? ಅದಕ್ಕೆ ಕಾರಣ ಏನು ಗೊತ್ತಾ? ತುಂಬ ಜನರಿಗೆ ಗೊತ್ತೇ ಇಲ್ಲ. ಆದರೆ ಅವರೇ ಪ್ರತಿನಿತ್ಯವೂ ತಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ನಿಧಾನವಾಗಿ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನಾವು ದಿನಾಲೂ ಮಾಡುವಂತಹ ಕೆಲವು ಸಾಮಾನ್ಯ ಅಭ್ಯಾಸಗಳು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅನ್ನ ದುರ್ಬಲ ಮಾಡ್ತವೆ. ಸಬ್ಕಾನ್ಸಿಯಸ್ ಮೈಂಡ್ ದುರ್ಬಲ ಆದರೆ ಏನಾಗ್ತದೆ ಅಂತ ನಿಮ್ ಡೌಟ್ ಇರ್ಬೋದು. ನಿಮ್ಮ ಆತ್ಮವಿಶ್ವಾಸ ಅನ್ನೋದು ಕಡಿಮೆ ಆಗ್ತದೆ. ನಿಮ್ಮ ನಿರ್ಧಾರಗಳು ಅನ್ನೋದು ತಪ್ಪಾಗಿ ತೆಗೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ನೆಗೆಟಿವ್ ರಿಸಲ್ಟ್ಸ್ ಅನ್ನೋದು ಬರುತ್ತೆ. ಆದರೆ ಒಳ್ಳೆಯ ವಿಷಯ ಏನಂದ್ರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿದ್ದೇನೆ, ನಿಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ಹಾಳು ಮಾಡುತ್ತಿರುವಂತಹ 5 ಭಯಾನಕ ಅಭ್ಯಾಸಗಳನ್ನು. ನೀವು ಈ 5 ಅಭ್ಯಾಸಗಳನ್ನು ಹಿಂದೆ ನಿಲ್ಲಿಸಿದರೆ ನಿಮ್ಮ ಜೀವನ ಸಂಪೂರ್ಣವಾಗಿ 100% ಬದಲಾಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಆದ್ದರಿಂದ ಇವತ್ತಿನ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಗಮನ ಕೊಟ್ಟು ನೋಡಿ, ಏಕೆಂದರೆ ಕೊನೆಯ ಅಭ್ಯಾಸ ತುಂಬ ಅಪಾಯಕಾರಿಯಾಗಿದ್ದು. ಸಬ್ಕಾನ್ಸಿಯಸ್ ಮೈಂಡ್. ಮೊದಲು ಮುಖ್ಯ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮನಸ್ಸಿನಲ್ಲಿ 2 ಭಾಗಗಳಿದ್ದಾವೆ. ಒಂದು ಕಾನ್ಸಿಯಸ್ ಮೈಂಡ್, ಇನ್ನೊಂದು ಸಬ್ಕಾನ್ಸಿಯಸ್ ಮೈಂಡ್. ಕಾನ್ಸಿಯಸ್ ಮೈಂಡ್ ಅಂದರೆ ನಾವು ಇವಾಗ ಯೋಚಿಸುತ್ತಿರುವುದು, ನಾವು ನಿರ್ಧಾರ ಮಾಡೋದು, ನಾವು ಮಾತನಾಡೋದು, ನೀವು ಇವಾಗ ವಿಡಿಯೋ ನೋಡ್ತಿದ್ದೀರಲ್ಲ ಅದು. ಆದರೆ ನಮ್ಮ ಜೀವನವನ್ನು ನಿಜವಾಗಿಯೂ ನಿಯಂತ್ರಿಸೋದು ಮಾತ್ರ ಸಬ್ಕಾನ್ಸಿಯಸ್ ಮೈಂಡ್. ವಿಜ್ಞಾನಿಗಳು ಹೇಳ್ತಾರೆ, ನಮ್ಮ ಜೀವನದ 95% ನಿರ್ಧಾರಗಳನ್ನು ಸಬ್ಕಾನ್ಸಿಯಸ್ ಮೈಂಡೇ ತೆಗೆದುಕೊಳ್ಳುತ್ತೆ ಅಂತ. ಆದರೆ ನಿಮ್ಮ ಹಣ, ನಿಮ್ಮ ಆರೋಗ್ಯ, ನಿಮ್ಮ ಸಂಬಂಧಗಳು, ನಿಮ್ಮ ಯಶಸ್ಸು ಎಲ್ಲವೂ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಮೇಲೇ ಅವಲಂಬಿತವಾಗಿರುತ್ತೆ. ಆದರೆ ದುಃಖದ ವಿಷಯ ಏನು ಅಂದರೆ, ಬಹಳ ಜನರು ತಿಳಿಯದೆ ತಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ನಾಶ ಮಾಡ್ತಿರುವಂತಹ ಅಭ್ಯಾಸಗಳನ್ನು ಪ್ರತಿನಿತ್ಯ ರಿಪೀಟೆಡ್ ಆಗಿ ಮಾಡ್ತಾ ಇದ್ದಾರೆ. ಇವಾಗ ಆ 5 ಅಪಾಯಕಾರಿ ಅಭ್ಯಾಸಗಳು ಯಾವುದು ಅಂತ ನೋಡೋಣ. ಹ್ಯಾಬಿಟ್ ನಂಬರ್ 1, ನೆಗೆಟಿವ್ ಸೆಲ್ಫ್ ಟಾಕ್. ಮೊದಲ ಅಭ್ಯಾಸ, ನೆಗೆಟಿವ್ ಆಗಿ ನಿಮ್ಮ ಬಗ್ಗೆನೇ ನೀವು ಮಾತಾಡಿಕೊಳ್ಳೋದು. ಬಹಳ ಜನರು ದಿನವೂ ತಮ್ಮ ಬಗ್ಗೆ ತಾವು ಕೆಟ್ಟ ಮಾತುಗಳನ್ನು ಹೇಳಿಕೊಳ್ತಾ ಇರ್ತಾರೆ. ಉದಾಹರಣೆಗೆ, ನಾನು ಅನ್ಲಕ್ಕಿ ಪರ್ಸನ್, ನನಗೆ ಯಾವುದೂ ಕೂಡ ಸರಿ ಹೋಗೋದಿಲ್ಲ, ನಾನು ಹಣ ಸಂಪಾದಿಸಲು ಸಾಧ್ಯ ಆಗೋದಿಲ್ಲ, ನಾನು ಸಕ್ಸಸ್ ಆಗೋದಿಲ್ಲ. ಈ ರೀತಿ ಪದಗಳನ್ನು ನೀವು ಒಂದು ವೇಳೆ ತಮಾಷೆಗೂ ಹೇಳಿದರೂ ಕೂಡ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅದನ್ನು ಸತ್ಯ ಅಂತ ನಂಬ್ತದೆ. ಸಬ್ಕಾನ್ಸಿಯಸ್ ಮೈಂಡ್ಗೆ ಲಾಜಿಕ್ ಅನ್ನೋದು ಅರ್ಥ ಆಗೋದಿಲ್ಲ. ಅದು ನೀವು ಹೇಳುವ ಮಾತನ್ನು ಡೈರೆಕ್ಟ್ ಪ್ರೋಗ್ರಾಮಿಂಗ್ ಆಗಿ ತೆಗೆದುಕೊಳ್ಳುತ್ತೆ. ಅಂದರೆ ನೀವು ದಿನಾಲೂ ಈ ರೀತಿಯಾಗಿ ಹೇಳಿದರೆ ನನಗೆ ಆಗೋದಿಲ್ಲ ಅಂತ ನೀವು ಹೇಳ್ತಾ ಬಂದರೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಹೇಳುತ್ತೆ, ಸರಿ ನಾನು ಈ ವ್ಯಕ್ತಿಗೆ ಆಗದಂತೆ ಮಾಡ್ತೇನೆ ಅಂತ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಅದೇ ಫಲಿತಾಂಶ, ಅದೇ ರಿಸಲ್ಟ್ಸ್ ಅನ್ನೋದು ಬರ್ತಿರುತ್ತೆ. ಹಾಗಿದ್ದಾಗ ಇದಕ್ಕೆ ಸೊಲ್ಯೂಷನ್ ಏನೋ? ಇಂದಿನಿಂದ ನೀವು ಪ್ರತಿನಿತ್ಯ ರಿಪೀಟೆಡ್ ಆಗಿ ಹೇಳಿ, ನಾನು ಶಕ್ತಿಶಾಲಿ, ನಾನು ಯಶಸ್ವಿ ಆಗ್ತೇನೆ, ನನ್ನ ಜೀವನ ಉತ್ತಮವಾಗುತ್ತಿದೆ, ನಾನು ಪ್ರತಿದಿನ ಬೆಳೆಯುತ್ತಿದ್ದೇನೆ. ಇದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ಪಾಸಿಟಿವ್ ಆಗಿ ಪ್ರೋಗ್ರಾಮ್ ಮಾಡುತ್ತೆ. ಇನ್ನು ಹ್ಯಾಬಿಟ್ ನಂಬರ್ 2, ಟೂ ಮಚ್ ನೆಗೆಟಿವ್ ಕಂಟೆಂಟ್. ಟೂ ಮಚ್ ನೆಗೆಟಿವ್ ಕಂಟೆಂಟನ್ನು ಕನ್ಸ್ಯೂಮ್ ಮಾಡೋದು. ಇಂದಿನ ಕಾಲದಲ್ಲಿ ಜನರು ದಿನಾಲೂ ನೋಡ್ತಾ ಇರ್ತಾರೆ ಯಾವ ರೀತಿ ವಿಚಾರಗಳು ಅಂದರೆ, ಬರೀ ನೆಗೆಟಿವ್ ನ್ಯೂಸ್ ಇರ್ಬೋದು, ಕ್ರೈಮ್ ವಿಡಿಯೋಸ್ ಇರ್ಬೋದು, ಫೈಟಿಂಗ್ ವಿಡಿಯೋಸ್ ಇರ್ಬೋದು, ಫಿಯರ್ ಕಂಟೆಂಟ್ ಇರ್ಬೋದು. ನೀವು ಯಾವ ಮಾಹಿತಿಯನ್ನು ನಿಮ್ಮ ಮೆದುಳಿಗೆ ಕೊಡ್ತೀರೋ ಅದೇ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ನಲ್ಲಿ ರೆಕಾರ್ಡ್ ಆಗುತ್ತೆ. ನಿಮ್ಮ ಮೆದುಳು ಒಂದು ರೆಕಾರ್ಡಿಂಗ್ ಮಷಿನ್ ರೀತಿ. ನೀವು ದಿನವೂ ಭಯ, ಕೋಪ, ದುಃಖ ಇವುಗಳನ್ನು ನೋಡಿದರೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ನೆಗೆಟಿವ್ ಎಮೋಷನ್ಸ್ಗೆ ಅಡಿಕ್ಟೆಡ್ ಆಗಿಬಿಡುತ್ತೆ. ಅದರ ಪರಿಣಾಮನೇ ಆಂಗ್ಸೈಟಿಯಿಂದ ಬಳಲಾಡೋದು, ಸ್ಟ್ರೆಸ್ಸಿಂದ ಬಳಲಾಡೋದು, ಫಿಯರಿಂದ ನೋವು ಪಡೋದು, ಓವರ್ ಥಿಂಕಿಂಗಿಂದ ಸ್ಟ್ರೆಸ್ ಆಗೋದು, ಇವುಗಳೆಲ್ಲ ಹೆಚ್ಚಾಗುತ್ತೆ. ಹಾಗಿದ್ದಾಗ ಇದಕ್ಕೆ ಸೊಲ್ಯೂಷನ್, ಪ್ರತಿನಿತ್ಯ ಕನಿಷ್ಠ ಪಕ್ಷ 20 ನಿಮಿಷ ಮೋಟಿವೇಶನಲ್ ಕಂಟೆಂಟನ್ನು ನೀವು ನೋಡಿ, ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳನ್ನು ತಿಳಿದುಕೊಳ್ಳಿ, ಸ್ಪಿರಿಚುವಲ್ ನಾಲೆಜನ್ನು ಗೇನ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳು, ಆಧ್ಯಾತ್ಮಿಕ ವಿಚಾರಗಳಿದ್ದಾವೆ, ಅವುಗಳನ್ನು ನೋಡಿ. ಈ ರೀತಿ ನೀವು ಮಾಡೋದ್ರಿಂದ ಇದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡ್ತದೆ. ಹ್ಯಾಬಿಟ್ ನಂಬರ್ 3, ಓವರ್ ಥಿಂಕಿಂಗ್. ತುಂಬ ಜನರು ದಿನಲೂ ಅತಿಯಾಗಿ ಯೋಚನೆಯನ್ನು ಮಾಡ್ತಾರೆ. ನಾಳೆ ಏನಾಗ್ಬಿಡುತ್ತೆ ಏನೋ, ನಾನು ಫೇಲ್ ಆದರೆ ಏನು ಮಾಡೋದು, ಜನರು ಏನು ಅನ್ಕೋತಾರೋ ಏನೋ. ಈ ರೀತಿ ಯೋಚನೆಗಳು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಡೇಂಜರ್ ಸಿಗ್ನಲ್ ರೀತಿ ಕೆಲಸ ಮಾಡ್ತವೆ. ನಿಮ್ಮ ಮೆದುಳು ಅನ್ನೋದು ಸರ್ವೈವಲ್ ಮೂಡ್ಗೆ ಹೋಗ್ತದೆ. ಆಗ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನೋದು ಹೆಚ್ಚಾಗ್ತದೆ, ನಿಮ್ಮ ಕ್ರಿಯೇಟಿವಿಟಿ ಅನ್ನೋದು ಕಡಿಮೆ ಆಗ್ತದೆ, ನಿಮ್ಮ ಡಿಸಿಷನ್ ಪವರ್ ಅನ್ನೋದು ಕುಗ್ತಾ ಹೋಗ್ತದೆ. ಇದಕ್ಕೆ ಸೊಲ್ಯೂಷನ್ ಏನು? ಓವರ್ ಥಿಂಕಿಂಗನ್ನು ನಿಲ್ಲಿಸಲು ಪ್ರತಿದಿನ 10 ನಿಮಿಷ ಧ್ಯಾನವನ್ನು ಮಾಡಿ, ನಿಮ್ಮ ಬ್ರೀತ್ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಅನ್ನು ಕೊಡಿ. ಮೆಡಿಟೇಷನ್ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡನ್ನು ಪೀಸ್ಫುಲ್ ಆಗಿ ಇಡುತ್ತೆ. ಹ್ಯಾಬಿಟ್ ನಂಬರ್ 4, ನೆಗೆಟಿವ್ ಪೀಪಲ್.
ಇನ್ನು 4ನೇ ಅಭ್ಯಾಸ, ನೆಗೆಟಿವ್ ಪೀಪಲ್ ಜೊತೆ ಹೆಚ್ಚು ಸಮಯವನ್ನ ಕಳೆಯೋದು. ನಿಮ್ಮ ಸುತ್ತಲಿರುವ ಜನರು ನಿಮ್ಮ ಜೀವನವನ್ನ ಬಹಳಷ್ಟು ಪ್ರಭಾವಿತವಾಗಿ ಮಾಡ್ತಾರೆ. ಯಾರಾದರೂ ದಿನಾಲು ಹೇಳಿದ್ರೆ ಇದು ಆಗೋದಿಲ್ಲ, ನೀನು ಮಾಡಬೇಡ, ಅದು ನಿನ್ನಿಂದ ಇಂಪಾಸಿಬಲ್, ಅವಾಗೇನಾಗುತ್ತೆ, ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ನಿಧಾನವಾಗಿ ಅದನ್ನು ನಂಬೋದಕ್ಕೆ ಶುರು ಮಾಡುತ್ತೆ. ಅದಕ್ಕಾಗಿಯೇ ಯಶಸ್ವಿ ಜನರು ಹೇಳ್ತಾರೆ, ಯುವರ್ ಎನ್ವೈರ್ಮೆಂಟ್ ಕ್ರಿಯೇಟ್ಸ್ ಯುವರ್ ಫ್ಯೂಚರ್ ಅಂತ. ಇದಕ್ಕೆ ಸೊಲ್ಯೂಷನ್ ಏನು? ಪಾಸಿಟಿವ್ ಪೀಪಲ್ಸ್ ಜೊತೆ ಇರಿ, ಗ್ರೋತ್ ಮೈಂಡ್ಸೆಟ್ ಇರುವವರ ಜೊತೆ ಸ್ನೇಹವನ್ನು ಮಾಡಿ. ಇನ್ನು ಹ್ಯಾಬಿಟ್ ನಂಬರ್ 5, ಲ್ಯಾಕ್ ಆಫ್ ವಿಜುವಲೈಸೇಷನ್. 5ನೇ ಮತ್ತು ತುಂಬ ಪವರ್ಫುಲ್ ಅಭ್ಯಾಸ, ವಿಜುವಲೈಸೇಷನ್ ಮಾಡದೇ ಇರೋದು. ಸಬ್ಕಾನ್ಸಿಯಸ್ ಮೈಂಡ್ಗೆ ಇಮ್ಯಾಜಿನೇಷನ್ ಲ್ಯಾಂಗ್ವೇಜೇ ಅರ್ಥ ಆಗೋದು. ನೀವು ನಿಮ್ಮ ಫ್ಯೂಚರ್ ಅನ್ನ ಕ್ಲಿಯರ್ ಆಗಿ ಇಮ್ಯಾಜಿನ್ ಮಾಡಿದ್ರೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅದನ್ನ ರಿಯಲ್ ಎಂದು ನಂಬುತ್ತೆ. ಅದಕ್ಕಾಗಿ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ಸ್ ಇರ್ಬೋದು, ಸಕ್ಸಸ್ಫುಲ್ ಎಂಟರ್ಪ್ರೈನರ್ಸ್ ಇರ್ಬೋದು, ಎಲ್ಲರೂ ಕೂಡ ವಿಜುವಲೈಸೇಷನ್ ಟೆಕ್ನಿಕ್ಸ್ ಅನ್ನ ಬಳಸ್ತಾರೆ. ಇದಕ್ಕೆ ಸೊಲ್ಯೂಷನ್ ಏನು? ಪ್ರತಿದಿನ 5 ನಿಮಿಷ ನಿಮ್ಮ ಡ್ರೀಮ್ ಲೈಫ್ ಅನ್ನ ನೀವು ಇಮ್ಯಾಜಿನ್ ಮಾಡಿ, ನಿಮ್ಮ ಸಕ್ಸಸ್ ಅನ್ನು ನೀವು ಇಮ್ಯಾಜಿನ್ ಮಾಡಿ, ನಿಮ್ಮ ಹ್ಯಾಪಿನೆಸ್ ಅನ್ನು ನೀವು ಇಮ್ಯಾಜಿನ್ ಮಾಡಿ, ನಿಮ್ಮ ಅಚೀವ್ಮೆಂಟ್ಸ್ ಅನ್ನು ನೀವು ಇಮ್ಯಾಜಿನ್ ಮಾಡಿ. ಇದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅನ್ನು ಪವರ್ಫುಲ್ ಸಕ್ಸಸ್ ಮೂಡ್ಗೆ ಪ್ರೋಗ್ರಾಮ್ ಮಾಡ್ತದೆ. ಸ್ನೇಹಿತರೆ, ನಿಮ್ಮ ಜೀವನವನ್ನು ಬದಲಾಯಿಸಲು ನೀವು ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ, ಕೆಲವೊಂದಿಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಅನ್ನು ನಿಲ್ಲಿಸಿದರೆ ಸಾಕು. ಇಂದು ನಾವು ನೋಡಿದಂತಹ 5 ಅಭ್ಯಾಸಗಳು, ನೆಗೆಟಿವ್ ಸೆಲ್ಫ್ ಟಾಕ್, ನೆಗೆಟಿವ್ ಕಂಟೆಂಟ್, ಓವರ್ ಥಿಂಕಿಂಗ್, ನೆಗೆಟಿವ್ ಪೀಪಲ್, ವಿಜುವಲೈಸೇಷನ್ ಮಾಡದೇ ಇರೋದು. ನೀವು ಈ 5 ಅಭ್ಯಾಸಗಳನ್ನು ಇಂದು ನಿಲ್ಲಿಸಿದರೆ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಶಕ್ತಿಶಾಲಿ ಆಗ್ತದೆ. ಸಬ್ಕಾನ್ಷಿಯಸ್ ಮೈಂಡ್ ಪವರ್ಫುಲ್ ಆದರೆ ನಿಮ್ಮ ಜೀವನದಲ್ಲಿ ಹಣ, ಆರೋಗ್ಯ, ಯಶಸ್ಸು, ಸಂತೋಷ ಸ್ವಾಭಾವಿಕವಾಗಿ ಅಟ್ರಾಕ್ಟ್ ಆಗೋದಕ್ಕೆ ಪ್ರಾರಂಭವಾಗ್ತದೆ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ ಐ ಕಂಟ್ರೋಲ್ ಮೈ ಸಬ್ಕಾನ್ಸಿಯಸ್ ಮೈಂಡ್ ಅಂತ. ಮತ್ತಷ್ಟು ಪವರ್ಫುಲ್ ನಾಲೆಜ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.